ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ಗೆ ಇಡಿ ದಾಳಿ ಶಾಕ್ ನೀಡಿದೆ. ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಜೊತೆಗೆ ಲಿಂಕ್ ಇದೆ ಎನ್ನೋ ಕಾರಣಕ್ಕೆ ಎನ್.ಎ. ಹ್ಯಾರಿಸ್ಗೆ ಸೇರಿದ 12 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಅಶೋಕನಗರದ ಮನೆ ಮತ್ತು ಕಚೇರಿಯಲ್ಲಿ ಸಿಆರ್ಪಿಎಫ್ ಬಿಗಿ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ತಪಾಸಣೆ ಮಾಡಿದ್ರು. ಹ್ಯಾರಿಸ್ ಕುಟುಂಬಕ್ಕೆ ಸೇರಿದ 3 ಕಂಪನಿಗಳ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ತಪಾಸಣೆಯನ್ನು ಮುಂದುವರೆಸಿದ್ದಾರೆ. ನಲ್ಪಾಡ್ ಹ್ಯಾರಿಸ್, ಒಮರ್ ನಲ್ಪಾಡ್ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಹ್ಯಾಕರ್ ಶ್ರೀಕಿ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. 2017ರಲ್ಲಿ ದುಬೈನಲ್ಲಿರೋ ಕ್ರಿಪ್ಟೋ ಎಕ್ಸ್ಚೇಂಜ್ ಹ್ಯಾಕ್ ಮಾಡಿದ್ದ ಹ್ಯಾಕರ್ ಶ್ರೀಕಿ ಇನ್ನೂ ಹ್ಯಾಕ್ ಮಾಡಿದ ಬಿಟ್ಕಾಯಿನ್ ನಲ್ಪಾಡ್ಗೆ ವರ್ಗ ಮಾಡಿದ ಆರೋಪ ಹಿನ್ನೆಲೆ ಶ್ರೀಕಿ ಮನೆ ಮೇಲೆ ದಾಳಿಯನ್ನು ನಡೆಸಿದ ಇಡಿ ಅಧಿಕಾರಿಗಳು ತೀವ್ರ ಶೋಧವನ್ನು ನಡೆಸಿದರು. ಹ್ಯಾರಿಸ್ ನಲ್ಪಾಡ್ ಮನೆ ಬೆನ್ನಲ್ಲೇ ಶ್ರೀಕಿ ಮನೆ ಮೇಲೂ ಕೂಡ ದಾಳಿ ನಡೆಸಿದ ಅಧಿಕಾರಿಗಳು ಶ್ರೀಕಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಕಾಂಗ್ರೆಸ್ನ ಮತ್ತೊಬ್ಬ ನಾಯಕನ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗ ಹಾಕಿಬ್ ಖಾನ್ ನಿವಾಸದಲ್ಲಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಇನ್ನು ಹ್ಯಾಕರ್ ಶ್ರೀಕಿ ಜೊತೆಗೆ ನಂಟು ಹಿನ್ನೆಲೆ ಇಡಿ ಅಧಿಕಾರಿಗಳಿಂದ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸಲಾಗಿದೆ. ಹಾಕಿಬ್ ಖಾನ್ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಜಯನಗರ NMKRV ಕಾಲೇಜು ಬಳಿ ಇರುವ ನಿವಾಸದಲ್ಲಿ 3 ಅಧಿಕಾರಿಗಳು ಶೋಧವನ್ನು ನಡೆಸಿದರು. ನಲ್ಪಾಡ್ ಮನೆ ಮೇಲಿನ ಇಡಿ ದಾಳಿಗೆ 10 ಲಕ್ಷ ರೂಪಾಯಿ ಕಾರಣವಾಯಿತಾ ಎನ್ನಲಾಗ್ತಾ ಇದೆ. 2020ರಲ್ಲಿ ಬಿಟ್ಕಾಯಿನ್ ವಂಚನೆಯ ಸಂಬಂಧ ಶ್ರೀಕಿ ವಿರುದ್ಧ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಯಶೋಧಾದೇವಿ ದೂರು ನೀಡಿದ್ರು. 28 ಲಕ್ಷ ರೂಪಾಯಿ ಬಿಟ್ಕಾಯಿನ್ನಲ್ಲಿ ಹೂಡಿಕೆ ಮಾಡಿದರೆ 45 ಲಕ್ಷ ಲಾಭ ನೀಡೋದಾಗಿ ಆಮಿಷವನ್ನು ತೋರಿಸಿದ್ರು. ಹೂಡಿಕೆ ಹಣ, ಲಾಭ ಯಾವುದನ್ನು ನೀಡದೆ ಶ್ರೀಕಿ ಗ್ಯಾಂಗ್ ವಂಚಿಸಿತ್ತು. ಈ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ SIT ರಚನೆ ಮಾಡಿತ್ತು. ಪ್ರಕರಣದ ತನಿಖೆಯ ವೇಳೆ ಮೊಹಮ್ಮದ್ ನಲ್ಪಾಡ್ ಹೆಸರು ಪತ್ತೆಯಾಗಿತ್ತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಬಾಂಬೆ ಮೂಲದವನಿಗೆ ಶ್ರೀಕಿ ಕಳಿಸಿದ್ದ. ಬಾಂಬೆ ಮೂಲದ ವ್ಯಕ್ತಿಯಿಂದ ನಲ್ಪಾಡ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದ. ಈ ಹಿಂದೆ ಹಣ ವರ್ಗಾವಣೆಯ ಕುರಿತು SIT ಅಧಿಕಾರಿಗಳು ನಲ್ಪಾಡ್ ವಿಚಾರಣೆಯನ್ನು ನಡೆಸಿದ್ರು. ತನಿಖೆ ಸಂದರ್ಭದಲ್ಲಿ ಹಣ ನೀಡೋದಾಗಿ ಮೊಹಮ್ಮದ್ ನಲ್ಪಾಡ್ ಹೇಳಿದ್ರು. ಆದರೆ ಇದುವರೆಗೂ 10 ಲಕ್ಷ ರೂಪಾಯಿ ಹಣವನ್ನು SITಗೆ ನಲ್ಪಾಡ್ ನೀಡಿಲ್ಲ. ಬಿಟ್ಕಾಯಿನ್ ವಂಚನೆ ಪ್ರಕರಣದಲ್ಲಿ SIT ತನಿಖೆ ಇನ್ನೂ ಮುಗಿದಿಲ್ಲ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಅಂತಿಮ ಚಾರ್ಜ್ ಶೀಟ್ ಅನ್ನು ಅಧಿಕಾರಿಗಳು ಸಲ್ಲಿಸಿಲ್ಲ. ಇದೇ ಪ್ರಕರಣದಲ್ಲಿ ಕೇಸ್ ದಾಖಲಿಸಿಕೊಂಡು ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಶುರುವಾಗಿದೆ. IT, ED, CBI ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಟಾರ್ಗೆಟ್ ಮಾಡಿ ಸಾವಿರಾರು ರೇಡ್ಗಳನ್ನು ಮಾಡಿದ್ದಾರೆ. ಈ ಹಿಂದೆ ಶ್ರೀಕಿ ಪರಿಚಯದ ಬಗ್ಗೆ ನಲ್ಪಾಡ್ ಹೇಳಿದ್ದಾರೆ. ಯಾವ ಕಾರಣಕ್ಕೆ ದಾಳಿ ಅನ್ನೋದನ್ನು ಇಡಿ ಸ್ಪಷ್ಟಪಡಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. IT, ED, CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇನ್ನು ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಅವ್ರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಸರ್? 2%ಗಿಂತ ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಹಾರ್ಡ್ಲಿ ಎನಿಥಿಂಗ್. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಇಷ್ಟು ದಿನ ಇತ್ತಲ್ಲ. ಅಥವಾ ಅವ್ರಿಗೇನಾದರೂ ಮಾಹಿತಿ ಇದ್ದರೆ ಹಂಚ್ಕೊಂಡಿದ್ರ ರಾಜ್ಯ ಸರ್ಕಾರ ಜೊತೆ? ಇಲ್ಲ. ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀಕಿ ಅವ್ರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟಾಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದು ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಟ್ ಇದು IT, ED ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರ ED ಅವ್ರು ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾಯಿದೆ, ಅದೇ ಕಾರಣಕ್ಕೆ ಆಗ್ತಾಯಿದೆ ಅಂತ. ಅದೇನಿದೆ ಬರಲಿ ಹೊರಗಡೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾಯಿದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೂ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ನಾನು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವ್ರು ಏನು ಹೇಳಿದ್ರು? ಏನೂ ಆಗೇ ಇಲ್ಲಪ್ಪ ಅಂತ ಹೇಳಿದರು. ಅದಾದಮೇಲೆ ಏನಾಯಿತು ಎಲ್ಲರಿಗೂ ಗೊತ್ತಿದೆ. ನೋಡೋಣ ಅದು ಯಾವ ವಿಚಾರಕ್ಕಾಗಿದೆ, ಹೇಗಾಗಿದೆ ಅಂತ. ಆಮೇಲೆ ನಿಮ್ಮ ನಲ್ಪಾಡು ಮತ್ತು ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿರೋದು. ಏನಿಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.